ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಕಲಿಯುಗ ಕಾಲದಲ್ಲಿ ಭೂಮಿಯ ತುಂಬ ಸ್ವಾರ್ಥಿಗಳೇ ತುಂಬಿಕೊಂಡಿದ್ದಾರೆ. ಎಷ್ಟೇ ಆಗರ್ಭ ಶ್ರೀಮಂತನಾದರೂ ಬಡವರ ಬಗ್ಗೆ ಸ್ವಲ್ಪವೂ ಕೂಡ ಕರುಣೆಯನ್ನ ತೋರಿಸುವುದೇ ಇಲ್ಲ. ಇಂಥವರ ಮಧ್ಯೆ ತಾನು ದುಡಿದ ಆಸ್ತಿಯಲ್ಲಿ 50% ದಾನ ಮಾಡುವವರು ಇದ್ದಾರೆ ಎಂದರೆ ನೀವು ನಂಬುತ್ತೀರಾ? ಹೌದು ಸ್ನೇಹಿತರೆ, ನಮ್ಮ ಭಾರತದ ಉದ್ಯಮಿಯಾದ ಅಜಿಂ ಪ್ರೇಮ್ಜಿಯವರು ಕರ್ನಾಟಕ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಲು 1500 ಕೋಟಿ ರೂಪಾಯಿಗಳನ್ನು ದಾನ ಮಾಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗೆ ಧನ್ಯವಾದ ತಿಳಿಸಲು ಕಾಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಸರ್ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ಅಜಿಂ ಪ್ರೇಮ್ಜಿ ಸರ್ ತನಕ ತಲುಪುವವರೆಗೂ ಶೇರ್ ಮಾಡಿ. ಸ್ನೇಹಿತರೆ, ಅಜಿಂ ಪ್ರೇಮ್ಜಿಯವರು ಜುಲೈ 24, 1945ರಂದು ಸ್ವತಂತ್ರ ಪೂರ್ವ ಭಾರತದ ಭಾಗವಾಗಿದ್ದ ಈಗಿನ ಪಾಕಿಸ್ತಾನದ ಕರಾಚಿಯಲ್ಲಿ ಜನಿಸಿದರು. ಇವರ ತಂದೆ ಹೆಸರು MH ಹಶಮ್ ಪ್ರೇಮ್ಜಿ. ಇವರು ಆಯಿಲ್ ಬಿಸ್ನೆಸ್ ಅನ್ನ ಮಾಡುತ್ತಿದ್ದರು. ಅಜಿಂ ಪ್ರೇಮ್ಜಿಯವರ ತಾತ ಕೂಡ ಒಬ್ಬ ಹೆಸರುವಾಸಿ ಉದ್ಯಮಿಯಾಗಿದ್ದರು. ಇವರನ್ನ ಬರ್ಮಾದ ಅಕ್ಕಿಯ ರಾಜ ಎಂದು ಕರೆಯುತ್ತಿದ್ದರು. ವಿಪ್ರೋದಂತಹ ದೊಡ್ಡ ಕಂಪನಿಯ ಮಾಲೀಕರಾದ ಅಜಿಂ ಪ್ರೇಮ್ಜಿಯವರು ತುಂಬ ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇವರಿಗೆ ಪದ್ಮವಿಭೂಷಣ, ಹಲವು ಡಾಕ್ಟರೇಟ್ ಮತ್ತು ವಿಶ್ವ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅದಲ್ಲದೆ 2015ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಷ್ಟೆಲ್ಲ ಹೆಸರು ಮತ್ತು ಆಸ್ತಿಯನ್ನು ಮಾಡಿದ ಅಜಿಂ ಪ್ರೇಮ್ಜಿ ಅವರ ಹೆಸರು ಭಾರತದ ಟಾಪ್ 10 ಶ್ರೀಮಂತರ ಪಟ್ಟಿಯಲ್ಲಿ ಇಲ್ಲ. ಏಕೆಂದರೆ ಇವರು ತಾವು ಮಾಡಿದ ಆಸ್ತಿಯಲ್ಲಿ 50% ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹಾಗೂ ಬಡವರಿಗೆ ದಾನ ಮಾಡಿದ್ದಾರೆ. ಇಂತಹ ಉದಾರ ಮನಸ್ಸಿನ ವ್ಯಕ್ತಿಯಾದ ಡಾಕ್ಟರ್ ಅಜಿಂ ಪ್ರೇಮ್ಜಿ ಸರ್ ಅವರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಕನ್ನಡ ಕ್ರಾಂತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.